ಬೀರು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಎಷ್ಟೋ ಜನರಿಗೆ ಮೊದಲ ಮಳೆ ಖುಷಿ ಕೊಟ್ರೆ, ಕೆಲ ರೈತರಿಗೆ ಮಳೆ ತಂಪಿನ ಜೊತೆ ಸಂಕಷ್ಟ ಕೂಡ ತಂದೊಡ್ಡಿದೆ. ಭೀಕರ ಗಾಳಿ ಮಳೆಗೆ ನೆಲಕ್ಕುರುಳಿದ ಬಾಳೆ, ಚಿಕ್ಕದಾಗಿ ಗೊರೆ ಹಿಡಿದ ಬಾಳೆ ಹಿಡಿದು ತನ್ನ ಗೋಳನ್ನ ತೋಡಿಕೊಳ್ಳುತ್ತಿರುವ ರೈತ. ಗಾಳಿಗೆ ಬಾಳೆಯಲ್ಲಿ ಎಲ್ಲವೂ ಹರಿದು ಒಣಗಿ ನಾಶ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಗೂಳಿದಗುಡ್ಡ ತಾಲೂಕಿನ ಕೊಂಕಣಕೊಪ್ಪ ಗ್ರಾಮದಲ್ಲಿ. ಕೊಂಕಣಕೊಪ್ಪದ ಹನುಮಂತಪ್ಪ ಯರಗೊಪ್ಪ ಎಂಬ ರೈತ ತಮ್ಮ 1 ಎಕರೆ 7 ಗುಂಟೆ ಜಾಗದಲ್ಲಿ ಬಾಳೆ ಬೆಳೆದಿದ್ದಾರೆ. ಆದರೆ 2 ದಿನ ಸುರಿದ ಮಳೆ ಬಿರುಗಾಳಿ ಬಾಳೆ ಬೆಳೆಯನ್ನ ನೆಲಕ್ಕುರುಳಿಸಿದೆ. ಬಾಳೆ ಗಿಡದಲ್ಲಿದ್ದ ಬಾಳೆಗೊನೆಗಳು ಧರೆಗೆ ಅಪ್ಪಳಿಸಿವೆ. ಇನ್ನೇನು 20 ರಿಂದ 25 ದಿನದಲ್ಲಿ ಫಸಲು ಬರ್ತಾ ಇತ್ತು. ಆದರೆ ವರುಣನ ಹೊಡೆತಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ರೈತನಿಗೆ ದಿಕ್ಕು ತೋಚದಂತಾಗಿದೆ. 12ನೇ ತಾರೀಕಿಗೆ ಸಾಯಂಕಾಲ 5 ರಿಂದ 6 ಗಂಟೆಗೆ ಗಾಳಿ ಸಮೇತ ಮಳೆ ಬಂದದ್ದಕ್ಕೆ ಸರ ಎಲ್ಲ ನೆಲ ಕಚ್ಚೈತೆ ಸರ. ನಮ್ಮ ಈಗ ಒಳ್ಳೆ ರೇಟ್ ಬರ್ತೈತೆ ಸರ್. ಇನ್ನೊಂದು 25 ದಿನದಾಗ ಗೊಣಿ ಬರ್ತೈತೆ ಸರ್. ಅದನ್ನ ಈಗ ಮಾರ್ಕೆಟ್ಗೆ ಚಲೋ ಐತ್ರಿ ಸರ್. ಏಲಕ್ಕಿ ಬಾಳೆ ರೇಟು ಏನೋ ನಮ್ಮ ಖರ್ಚು ತೆಗೆದು ನಾವು ಏನೋ ಉಪಜೀವನಕ್ಕೆ ಮಕ್ಕಳು ಮರಿ ಮೊಮ್ಮಕ್ಕಳು ಬದುಕಾಕ್ ದಾರಿ ಇತ್ತು ಸರ. ಈಗ ಅದು ಇಲ್ಲ ಸರ್. ಇನ್ನು ಮತ್ತೆ ಪುನಃ ಬೆಳಿಬೇಕಂದ್ರೆ ಒಂದು ವರ್ಷ ಬೇಕು ಸರ್. 1 ವರ್ಷಕ್ಕೆ ಮತ್ತೆ 2-3 ಲಕ್ಷ ರೂಪಾಯಿ ಖರ್ಚಾಗಬೇಕು ಸರ್. ಒಟ್ಟು 6-7 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮಾಡುವಂತ ತಾಕತ್ತ ನಮಗಿಲ್ಲ ಸರ್. ನಾವು ಬದುಕುದ ಬಹಳ ಕಷ್ಟ ಆಗೈತೆ ಸರ್. ಈಗ ರೈತ ಹನುಮಂತಪ್ಪ ಯರಗೊಪ್ಪ ತಮ್ಮ ಹೊಲದಲ್ಲಿದ್ದ ಬಾವಿಯಲ್ಲಿನ ಅಲ್ಪ ಸ್ವಲ್ಪ ನೀರನ್ನ ಹನಿ ನೀರಾವರಿ ಮೂಲಕ ಬಾಳೆಗೆ ಸರಬರಾಜು ಮಾಡಿ ಬಾಳೆ ಬೆಳೆದಿದ್ದಾರೆ. ಗೊಬ್ಬರ, ಕ್ರಿಮಿನಾಶಕ, ಆಳು ಕಾಳು ಅಂತ 3 ಲಕ್ಷ ಹಣವನ್ನ ಖರ್ಚು ಮಾಡಿದ್ದಾರೆ. ಸದ್ಯ ಅಕಾಲಿಕ ಮಳೆಯಿಂದ ರೈತನ ಬದುಕು ಬರ್ಬಾದಾಗಿದೆ. ಸರ್ಕಾರ ಈ ರೈತನಿಗೆ ಸೂಕ್ತ ಪರಿಹಾರ ನೀಡಿ ಆಸರೆ ಆಗಬೇಕು ಅಂದಿದ್ದಾರೆ ಸ್ಥಳೀಯ ರೈತರು. 1 ಎಕರೆ 7 ಗುಂಟೆ ಹೊಲ ಸಂಪೂರ್ಣ ಬಾಳೆ ಬೆಳೆ ಲುಕ್ಷಾನ ಆಗ್ಬಿಟ್ಟದ್ರಿ. ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು, ಯಾಕಂದ್ರೆ ಇಂಥ ಬರದ ಒಳಗೆ ಏನೋ ಸ್ವಲ್ಪ ಬಾವಿ ಒಳಗೆ ನೀರು ಇದ್ದು ಅದನ್ನ ಕಷ್ಟಪಟ್ಟು ರಾತ್ರಿ ಆಗಲಿ ಯಾವಾಗ ಕರೆಂಟ್ ಬರ್ತಾವಾಗೆಲ್ಲ ಹಗಲಿ ರಾತ್ರಿ ಎದ್ದು ಸ್ವಲ್ಪ ಹನಿ ನೀರಾವರಿ ಮಾಡ್ಕೊಂಡು ಇದು ಬಾಳೆ ಏಲಕ್ಕಿ ಬಾಳೆ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇದೆ. ಒಬ್ಬ ರೈತರು ಲುಕ್ಷಾನ ಆದ್ರ ಅಂದ್ರೆ 1,000 ಮಂದಿ ಅನ್ನ ಕಳ್ಕೊಂಡಂಗ ಐತ್ರಿ ಪರಿಸ್ಥಿತಿ ದೇಶದ ಇವತ್ತು. ಅದಕ್ಕೆ ಒಬ್ಬ ರೈತರನ್ನ ಎತ್ತಿಡಿದ್ರ ಅಂದ್ರೆ 1,000 ಮಂದಿಗೆ ಅನ್ನ ಹಾಕದಂಗ ಅಂತೇಳಿ ಸರ್ಕಾರ ಗಮನ ಹರಿಸಿ ಅವ್ರಿಗೆ ಸಾಧ್ಯ ಆದಷ್ಟು ಇದ್ರದ್ದು ಬರ ಪರಿಹಾರಕ್ಕೆ ಏನಾರ ಒಂದು ಅನುಕೂಲ ಮಾಡಿದ್ರೆ ಅಂದ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಒಟ್ನಲ್ಲಿ ಮೊದಲೇ ಬರದಿಂದ ಕಂಗೆಟ್ಟಿದ್ದ ರೈತರಿಗೆ ತಡವಾಗಿ ಬಂದ ಮಳೆ ಬರೆ ಎಳೆದಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡುವ ಕಾರ್ಯ ಮಾಡಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಆ ಊರಿನ ಜನತೆ ತಮ್ಮ ಗ್ರಾಮ ದೇವಿಯರ ಜಾತ್ರೆಯನ್ನೇ ಮಾಡಿರ್ಲಿಲ್ಲ. ಜಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ್ಲೆಲ್ಲ ಒಂದಿಲ್ಲೊಂದು ಅಡ್ಡಿ ಬರ್ತಲೇ ಇರ್ತಾ ಇತ್ತು. ಈ ಹಿಂದೆ ಕೋವಿಡ್ ಸಮಸ್ಯೆ ಆದ್ರೆ ಈ ಬಾರಿ ಬರಗಾಲವೇ ಅಡ್ಡಿಯಾಗಿದೆ. ಈ ಮಧ್ಯೆ ಗ್ರಾಮಸ್ಥರು ಊರ ದೇವಿಯರ ಜಾತ್ರೆಯನ್ನ ಮಾಡಿದ್ದಾರೆ. ಆ ಭಂಡಾರ ಜಾತ್ರೆಯ ಝಲಕ್ ಎಲ್ಲಿದೆ? ಒಂದೆಡೆ ಗ್ರಾಮದ ತುಂಬೆಲ್ಲ ಆವರಿಸಿರೋ ಹಳದಿ ವರ್ಣದ ಭಂಡಾರ, ಇನ್ನೊಂದೆಡೆ ದೇವಿಯರನ್ನ ಹೊತ್ಕೊಂಡು ಓಡೋಡಿ ಬರ್ತಿರೋ ಗುಂಪು, ಮತ್ತೊಂದೆಡೆ ಗಲ್ಲಿ ಗಲ್ಲಿಯಲ್ಲಿ ಉಗೆ ಉಗೆ ಅಂತ ಭಂಡಾರ ಎರಗ್ತಿರೋ ಭಕ್ತರು. ಇವೆಲ್ಲವೂ ಕಂಡು ಬಂದಿದ್ದು ಧಾರವಾಡ ತಾಲೂಕಿನ ಕ್ಯಾರಕೊಪ್ಪ ಗ್ರಾಮದಲ್ಲಿ. ಧಾರವಾಡದ ಕ್ಯಾರಕೊಪ್ಪ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಜಾತ್ರೆ ಆಗ್ತಿದೆ. ಹಿರಿಯರ ಕಾಲದಿಂದಲೂ ಇದು ಮೊದಲ ಬಾರಿ ದ್ಯಾವಮ್ಮ ಮತ್ತು ದುರ್ಗಾದೇವಿಯವರ ಜಾತ್ರೆ ಆಗ್ತಿದೆ. ಇದು 9 ದಿನಗಳ ಜಾತ್ರಾ ಮಹೋತ್ಸವ ಆಗಿದ್ದು ಇಲ್ಲಿನ ಜನ ಯಾರು ಜಾತ್ರೆ ಮುಗಿಯುವವರೆಗೂ ಅಡುಗೆ ಮಾಡೋದಿಲ್ಲ. ಅಲ್ಲದೆ ಬೇರೆ ಕಡೆಯಿಂದಲೂ ಜನ ಇಲ್ಲಿಗೆ ಜಾತ್ರೆ ನೋಡಲು ಬರ್ತಾರೆ. ನಮ್ಮ ಹಿರಿಯರ ಕಾಲದಿಂದನೂ ಇಲ್ಲಿ ದ್ಯಾಮವ್ವ ದುರ್ಗವ್ವನ ಜಾತ್ರೆ ಫಸ್ಟ್ ಟೈಮ್ ಆಗತ್ತದ್ರಿ. ಯಾವಾಗ ಆಗಿರ್ತಿಲ್ರಿ, ಇದು ಫಸ್ಟ್ ಟೈಮ್ ನಮ್ಮ ಊರಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ದಿನಂಪ್ರತಿ ಇಲ್ಲಿ 9 ದಿನಗಳ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಒಟ್ಟ 9 ದಿನಾನು ಅಡಿಗೆ ಬಂದಿರೋದಲ್ರಿ. ಎಲ್ಲಾ ಊರಿಂದ ಯಾರ ಮನೆಯಲ್ಲಿ ಅಡಿಗೆ ಮಾಡಂಗಿಲ್ರಿ. ಪ್ರತಿಯೊಂದು ಮನೆಯೊಳಗೂ ಅಡಿಗೆ ಒಚ್ಚೆ ಇಲ್ರಿ. ಎಲ್ಲಾರು ಒಂದ ಕಡೆ ಊಟ ಮಾಡ್ತಾರೆ. ಪಾದಗಟ್ಟಿ ಅಲ್ಲೇ ಎಲ್ಲಾ ಊಟದ ವ್ಯವಸ್ಥೆ ಇದಾರೆ. ಪ್ರತಿಯೊಬ್ಬರ ಮನೆಗೂ ಊರಿಂದ ಎಲ್ಲಾ ಹೆಣ್ಮಕ್ಳು ಪ್ರತಿಯೊಂದು ಮನ್ಯಾಗ ಎಷ್ಟ್ ಜನ ಅವ್ರ ರಿಲೇಷನ್ ಇರ್ತಾರಲ್ರಿ, ಎಲ್ಲಾರು ಜಾತ್ರೆಗೆ ಪೂರ ಪ್ರಮಾಣದಾಗ ಬಂದ್ ಜಾತ್ರೆ ಮಾಡತ್ತದಾರ್ರಿ. ಇನ್ನು ಜಾತ್ರೆ ಮಾಡಲು ದೇವಸ್ಥಾನ ಇರಲಿಲ್ಲ. ಹೀಗಾಗಿ ಹೊಸ ದೇವಸ್ಥಾನ ಮಾಡಲು ಹಿರಿಯರ ಸಮ್ಮುಖದಲ್ಲಿ 3 ವರ್ಷದಿಂದ ಪ್ಲಾನ್ ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ತಡವಾಯಿತು. ಅಂತಿಮವಾಗಿ ಸದ್ಯ ಧರ್ಮ ಭೇದವಿಲ್ಲದೆ ಎಲ್ಲರೂ ಸೇರಿ ಜಾತ್ರೆ ಮಾಡ್ತಿದ್ದೇವೆ. ಬರಗಾಲವನ್ನ ಲೆಕ್ಕಿಸದೆ 9 ದಿನ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ ಅಂತಾರೆ ಗ್ರಾಮಸ್ಥರು. ಸುಮಾರು ವರ್ಷದಿಂದ ಜಾತ್ರೆ ಮಾಡ್ಬೇಕಂತೇಳಿ ದೇವಸ್ಥಾನ ಇದ್ದಿದ್ದಿಲ್ರಿ, ಇತ್ತು ದೇವಸ್ಥಾನ. ಆದ್ರೆ ದೇವಸ್ಥಾನ ಹೊಸಾದ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಮಾಡಿದ್ಮೇಲೆ ಹಿರಿಯರ್ ಏನಂತಂದ್ರು ಅಲ್ಲ ಇದೊಂದು ಗುಡಿ ಆರಂಭ ಮಾಡೋಣ, ಮಾಡಿ ಜಾತ್ರೆ ಮಾಡೋಣ ಅಂತೇಳಿ 3 ವರ್ಷದಿಂದ ಪ್ಲಾನ್ ಮಾಡಿದ್ವಿ. ಇಲ್ಲಿ ಮಠ ಬಂತು, ಲಾಕ್ಡೌನ್ ಬಂತು, ಅದು ಬಂತು, ಸ್ವಲ್ಪ ಲೇಟ್ ಆಗಿತ್ತು.
ಆದ್ರೂ ಈ ಸಲ ನಾವು ಎಲ್ಲಾ ಊರ್ ಹಿರಿಯರ ಮುಸ್ಲಿಮ್ಸ್ ಹಿಂದೂ ಎಲ್ಲಾರು ಸೇರಿ ಇದನ್ನ ಈಗ ಜಾತ್ರೆಯನ್ನ 9 ದಿವಸ ಇದರಿಂದ ಮಾಡತ್. ಈ ಸಲ ಬರಗಾಲ ಬಂತು ಆದ್ರೂ ಎಲ್ಲಾರು ಸಾಥ್ ಕೊಟ್ಟು ಎಲ್ಲಾ ತರದಿಂದ ಎಲ್ಲಾ ಹಿಂದ ಎಲ್ಲಾ ಹಿರಿಯರನ್ನು ಸಾಥ್ ಕೊಟ್ಟು ಈ ಪ್ರೋಗ್ರಾಮ್ ನಡ್ಸ್ಕೊಡತ್ತೀವಿ. ಕೋವಿಡ್ ಬಂದ್ ನಮ್ಗೆಲ್ಲಾ ತ್ರಾಸ ಆಗಿತ್ತು ಆದ್ರೂ ಮಾಡಬೇಕ ಹಠ ಅಂತೇಳಿ ಮಾಡತ್ತೀವಿ ನಾವು. ಬರದಲ್ಲೂ ಭಂಡಾರ ಜಾತ್ರೆ ನಡೀತಾ ಇದ್ದು ಎಲ್ಲ ಕಡೆ ಮಳೆ ಬಂದು ಬರಗಾಲ ದೂರವಾಗ್ಲಿ, ಎಲ್ಲೆಡೆ ಸಂತಸದ ದಿನಗಳು ಆರಂಭವಾಗ್ಲಿ ಅಂತ ಕ್ಯಾರಕೊಪ್ಪ ಗ್ರಾಮಸ್ಥರು ದೇವಿಯರಲ್ಲಿ ಬೇಡ್ಕೊಳ್ತಿರೋದು ಬಹಳ ವಿಶೇಷವಾಗಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.